ವೆಲ್ಕಮ್ ಟು ಮೈ ಚಾನಲ್ ಬಿ ಬಿಂದಾಸ್. ಇವತ್ತು ಇನ್ಸ್ಟೆಂಟ್ ದೋಸೆ ಮಾಡೋದು ಹೇಗಂತ ನೋಡೋಣ ಬನ್ನಿ. ಹೀಗೆ ಒಂದು ಬೌಲ್ ತಗೊಳ್ಳೋಣ. ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ನಾನು 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳೋಣ. ವಾಟರ್ ಜೊತೆ ಸಾಲ್ಟ್ ಚೆನ್ನಾಗಿ ಡಿಸಾಲ್ವ್ ಆಗುತ್ತೆ ನೋಡಿ. ಇದೇ ಅಳತೆ ನಾನು ಈ ಬೌಲ್ ತುಂಬಕ್ಕೂ ನಾನು ಅಕ್ಕಿ ಹಸಿಟ್ಟು ತಗೊಳ್ತಾ ಇದ್ದೀನಿ. ಈ ವಾಟರ್ ಜೊತೆಗೆ ಅಕ್ಕಿ ಹಸಿಟ್ಟು ಒಂದು ಬೌಲ್ ತಗೊಂಡಿದ್ದೀರಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅರ್ಧ ಟೀ ಗ್ಲಾಸ್ ಅಷ್ಟು ರವೆ ತಗೊಳ್ತಾ ಇದ್ದೀನಿ ನಾನು. ಉಪ್ಪಿಟ್ಟು ರವೆ ಇದೆಯಲ್ಲ ಆ ರವೆ ಹಾಕ್ಕೊಳ್ಳೋಣ ನೋಡಿ. ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ ಈ ಥರ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿಕೊಂಡು ಮತ್ತೆ ನೀವು ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ದೋಸೆಗೆ ಯಾವ ಥರ ಬೇಕೋ ನಿಮಗೆ ಆ ಥರ ಬರುತ್ತೆ. ಸೊ ಈಗ ನಾವು ಸ್ವಲ್ಪ ಹೊತ್ತು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಸೋಡಾ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಈ ಸೋಡಾ ಎಲ್ಲ ಆ್ಯಕ್ಚುಲಿ ಯೂಸೇ ಮಾಡಬಾರ್ದು, ಬಟ್ ಏನು ಮಾಡೋದು, ಇನ್ಸ್ಟೆಂಟಾಗಿ ಹಾಕಬೇಕಂದ್ರೆ ಅದು ಚೆನ್ನಾಗಿ ಬರಬೇಕಲ್ವ, ಅದರಿಂದ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 15 ಮಿನಿಟ್ಸ್ ಅದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಆಗಿದೆ. ಸ್ವಲ್ಪ ವಾಟ್ರಾಗಿ ನೀಟಾಗಿ ಎಷ್ಟು ಬೇಕೋ ಅಷ್ಟು ನೆಂದಿದೆ. ಈಗ ಕಾಯಿ ತುರಿ ಹಾಕ್ಕೊಳ್ಳೋಣ. ಇದರೊಳಗಡೆ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಗಡ್ಡೆ ಎಲ್ಲೂ ಇರಬಾರ್ದು, ನೋಡಿಕೊಂಡು ನೀಟಾಗಿ ಮಿಶ್ರಣ ಮಾಡ್ಕೋಬೇಕು ನಾವು. ಈಗ ಹಚ್ಚಿಟ್ಕೊಂಡಿರೋಂಥ 1 ಗಡ್ಡೆ ಈರುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ, 4ರಿಂದ 5 ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಈಗ ಫಸ್ಟು ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಹೆಂಚಿಟ್ಕೊಳ್ಳೋಣ. ನಾನು ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಬೇಗ ಕಡಾಯಿ ಬಿಸಿ ಆಗಲಿ ಅಂತ. ಈ ಥರ ಕೈ ಇಟ್ಟು ನೋಡ್ಕೊಳ್ಳಿ ಬಿಸಿ ಆಗಿದೆ ಇಲ್ಲ ಅಂತ ಗೊತ್ತಾಗತ್ತೆ. ಇಲ್ಲಾಂದರೆ ಈ ಥರ ವಾಟರ್ ಕೂಡ ನೀವು ಅದ್ರ ಮೇಲೆ ಚಿಮ್ಮಿಸಿರ್ಬೋದು, ಗೊತ್ತಾಗುತ್ತೆ ನಮಗೆ ಬಿಸಿ ಆಗಿದೆ ಇಲ್ಲ ಅಂತ. ಬಿಸಿ ಆಗಿದೆ. ಸೊ ನಾನೀಗ ದೋಸೆ ಹಾಕ್ತಾಯಿದ್ದೀನಿ. ಹಸಿಟ್ಟು ಏನು ಮಿಕ್ಸ್ ಮಾಡ್ಕೊಂಡಿದ್ದೀನೋ ಅದನ್ನು ಹೆಂಚ್ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಬಂದಿದೆ. ತುಂಬ ಗರಿಯಾಗೂ ಬರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ತುಪ್ಪ ಮತ್ತು ಕಾಯಿ ಚಟ್ನಿ ಜೊತೆ ಈ ದೋಸೆ ಅಂತೂ ಸೂಪರ್ ಆಗಿರುತ್ತೆ ನೋಡಿ. ನಾನು ಸ್ವಲ್ಪ ತುಪ್ಪ ಮತ್ತು ಗ್ರೀನ್ ಕಾಯಿ ಚಟ್ನಿ ಜೊತೆ ನಾನು ಇದನ್ನು ತಿಂತಾ ಇದ್ದೀನಿ. ಹಬ್ಬ ಸಖತ್ತಾಗಿದೆ ರೀ, ರಿಯಲ್ ಆಗಿ. ನೀವು ಟ್ರೈ ಮಾಡಿ, ಇನ್ಸ್ಟೆಂಟ್ ದೋಸೆ ತಿನ್ನಿ, ಮಜಾ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.